ನಮಸ್ತೆ ಫ್ರೆಂಡ್ಸ್. ಇವತ್ತು ಗುರುವಾರ, ರಾಯರ ದಿನ. ರಾಯರ ಪೂಜೆ ಮಾಡಿಕೊಂಡು ಬಂದು ನಾನು ನಿಮ್ಮ ಎದುರುಗಡೆ ಕೂತ್ಕೊಂಡಿದ್ದೇನೆ. ಆಯಿತಾ? ಯಾಕಂತ ಹೇಳಿದರೆ ನನ್ನ ಥರದ ಹೆಣ್ಣು ಮಕ್ಕಳು ತುಂಬ ಜನ ಇದ್ದಾರೆ ನನ್ನ ವಿಡಿಯೋ ನೋಡುವವರು. ಎಲ್ಲರಿಗೂ ಕೂಡ ರಾಯರ ಆಶೀರ್ವಾದ ಸಿಗಲಿ ಅಂತ ಹೇಳ್ಕೊಂಡೆ ನಾನು ಬೇಡಿಕೊಂಡೆ ಆಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಾವು ಒಂದೊಂದು ರೂಪಾಯಿಗೂ ಕೂಡ ಏನು ಮಾಡ್ತೇವೆ ಅಂತ ಹೇಳಿದರೆ ಗಂಡನ ಬಳಿ ಕೈ ಚಾಚ್ತೇವೆ. ಎಷ್ಟು ಅವಮಾನ! ಅವರು 1 ರೂಪಾಯಿ ಕೊಡಬೇಕಾದ್ರೂ 1000 ಮಾತಾಡಿ 1 ರೂಪಾಯಿ ಕೊಡ್ತಾರೆ. ಅದ್ರ ಜೊತೆಗೆ ಅವಮಾನ ಬೇರೆ. ಏನು ಹೇಳ್ತಾರೆ ಅಂತ ಹೇಳಿದರೆ 1 ರೂಪಾಯಿ ಸಂಪಾದನೆ ಮಾಡುವ ಯೋಗ್ಯತೆ ಇಲ್ಲ ನಿಮಗೆ, ಅದು ಬೇಕಾ ಇದು ಬೇಕಾ ಅಂತ ಹೇಳ್ಕೊಂಡು ಬೇರೆ ಕೇಳ್ತಾರೆ. ಹೆಣ್ಣು ಮಕ್ಕಳು ಅಂತ ಹೇಳಿದರೆ ನಮಗೆ ಅಂತ ಹೇಳ್ಕೊಂಡು ಸ್ವಂತ ಕೆಲವೊಂದು ಖರ್ಚುಗಳಿರುತ್ತೆ. ಒಂದು ನೇಲ್ ಪಾಲಿಶ್ ತೊಗೊಳ್ಳೋದಾಗಲಿ, ಒಂದು ಲಿಪ್ಸ್ಟಿಕ್ ತೊಗೊಳ್ಳೋದಾಗಲಿ, ಅದೆಲ್ಲ ನಮಗೆ ಇಷ್ಟ ಅಲ್ವಾ? ಆಮೇಲೆ ವಯಸ್ಸಾದ ನಂತರ ಹಾಕ್ಕೊಳ್ಳಿಕ್ಕಾಗುತ್ತಾ? ಇವಾಗ ವಯಸ್ಸಿರುವಾಗಲೇ ಅದೆಲ್ಲ ಮಾಡಬೇಕಲ್ವಾ? ಒಂದು ಬಟ್ಟೆ ನೋಡ್ತೇವೆ, ಬಟ್ಟೆ ತೊಗೊಳ್ಬೇಕು ಅಂತ ಹೇಳ್ಕೊಂಡು ಅನಿಸುತ್ತೆ. ಅಥವಾ 4 ಜನ ಒಡವೆ ಹಾಕ್ಕೊಂಡಿರ್ತಾರೆ, ನಮಗೆ ಕೂಡ ಚಿನ್ನ ತೊಗೊಳ್ಬೇಕು ಅಂತ ಹೇಳ್ಕೊಂಡು ಆಸೆ ಇರುತ್ತೆ. ಗಂಡನ ಸಂಪಾದನೆ ತುಂಬ ಕಡಿಮೆ ಇರುತ್ತೆ. ಅವರ ಸಂಪಾದನೆಯಲ್ಲಿ ಮನೆಯದ್ದು ಜೀವನ ನಡೆಸೋದೇ ಕಷ್ಟ, ಅದರಲ್ಲಿ ಚಿನ್ನ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಕೆಲವರಿಗೆ ಇರುತ್ತೆ. ಈ ರೀತಿಯಲ್ಲಿ ತುಂಬ ಜನ ಉಂಟಲ್ಲ, ಸಮಸ್ಯೆಗಳು ಇರುತ್ತೆ. ಆಯಿತಾ? ಕೆಲವರು ಬಾಯಿ ಬಿಟ್ಟು ಹೇಳ್ಕೊಳ್ತಾರೆ ನನಗೆ ಈ ಥರ ಪ್ರಾಬ್ಲಮ್ ಉಂಟು ಅಂತ ಹೇಳ್ಕೊಂಡು. ಮನೆಯಲ್ಲಿ 1 ರೂಪಾಯಿ ಕೊಡಲಿಕ್ಕೂ ಕೂಡ 1000 ಸಲ ಆಲೋಚನೆ ಮಾಡಿ ಅಥವಾ 1000 ಬೈದು ಆಮೇಲೆ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇನ್ನು ಕೆಲವರು ಅದನ್ನು ಮುಚ್ಚಿಟ್ಕೊಳ್ತಾರೆ ಮನಸ್ಸಲ್ಲೇ, ನಮ್ಮ ಹಣೆ ಬರವೇ ಇಷ್ಟೇ, ನಾವು ಜೀವನ ಪರ್ಯಂತ ಬೇರೆಯವ್ರ ಹತ್ರ ಕೈ ಚಾಚುವುದೇ ಆಯಿತು. ಮದುವೆ ಆಗೋದಕ್ಕಿಂತ ಮುಂಚೆ ಅಪ್ಪನ ಬಳಿ ಅಣ್ಣನ ಬಳಿ ಕೈ ಚಾಚಿದ್ವಿ, ಇವಾಗ ಗಂಡನ ಬಳಿಯಲ್ಲಿ ಕೈ ಚಾಚಿದ್ವಿ, ಇನ್ನು ಮುಂದೆ ನನ್ನ ಮಕ್ಕಳ ಬಳಿ ಕೈ ಚಾಚಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಸುಮ್ಮನೆ ಇರ್ತಾರೆ. ನಾನು ಹೇಳೋದೇನಂತ ಹೇಳಿದರೆ, ನೀವು ಮನೆಯಲ್ಲೇ ಕೂತ್ಕೊಳ್ಳಿ, ಎಲ್ಲೂ ಹೊರಗಡೆ ಹೋಗಬೇಕಂತ ಇಲ್ಲ. ಮನೆಯಲ್ಲೇ ಕೂತು ಮಾಡುವ 10 ಕೆಲಸಗಳನ್ನು ನಾನು ಹೇಳ್ತೇನೆ. ಆದರೆ ಸ್ಟಾರ್ಟಿಂಗ್ ಒಂದು ಕೆಲಸದ ಬಗ್ಗೆ ಫಸ್ಟ್ ನಾನು ಹೇಳ್ತೇನೆ ನೋಡಿ. ಆ ಕೆಲಸ ನೀವು ಮಾಡಬೇಕಾದ್ರೆ ನಿಮ್ಮ ಹತ್ರ ಮನೆಯಿಂದ ಹೊರಗಡೆ ಹೋಗಲೇಬೇಕಾಗುತ್ತೆ. ಯಾಕೆ ಅಂತ ಹೇಳ್ಕೊಂಡು ಕೂಡ ನಾನು ಹೇಳ್ತೇನೆ. ಈ ಕೆಲಸದಲ್ಲಿ ಉಂಟಲ್ಲ, ಸಂಪಾದನೆ ಜಾಸ್ತಿ ಇರುತ್ತೆ. ಆಯಿತಾ? ಆದ್ದರಿಂದ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ನಮಗೆ ಸ್ವಲ್ಪ ಹಣ ಬೇಕು ಅಂತ ಹೇಳುವಾಗ ನಾವು ಕಷ್ಟಪಡಲೇಬೇಕಾಗುತ್ತೆ. ನೋಡಿ, ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕೂಡ ಟೈಮ್ ಸಿಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ನಮಗೆ ಮನೆ ಕೆಲಸ ಮಾಡೋದ್ರಲ್ಲೇ ಟೈಮ್ ಆಗುತ್ತೆ, ನಮಗೆ ಟೈಮೇ ಇಲ್ಲ ಅಂತ ಹೇಳ್ಕೊಂಡು ಮೊಬೈಲಲ್ಲಿ ಬೇರೆಯವರ ವಿಡಿಯೋ ನೋಡ್ಕೊಂಡು ಕೂತ್ಕೊಳ್ಳಿಕ್ಕೆ ಅಥವಾ ಬೇರೆಯವರ ಹತ್ರ ಮೊಬೈಲಲ್ಲಿ ಫೋನಲ್ಲಿ ಮಾತಾಡಿಕೊಂಡು ಕೂತ್ಕೊಳ್ಳಿಕ್ಕೆ, ಅವರ ಮನೆ ಇವರ ಮನೆ ವಿಷಯ ಮಾತಾಡಲಿಕ್ಕೆ, ಅಥವಾ ಅವರದ್ದು ವಿಷಯ ಇವರಿಗೆ ಹೇಳೋದು, ಇವರದ್ದು ವಿಷಯ ಅವರಿಗೆ ತಪ್ಪು ತಿಳ್ಕೊಳ್ಬೇಡಿ. ಎಲ್ಲರಿಗೂ ಅಂತ ಹೇಳ್ಕೊಂಡಲ್ಲ, ಕೆಲವರಿಗೆ ನಾನು ಹೇಳ್ತಾ ಇರೋದು. ಈ ಥರದ ಬುದ್ಧಿ ಇರ್ತದೆ, ಟೈಮೇ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ, ಮಾಡುವ ಕಿತಾಪತಿ ಎಲ್ಲ ಮಾಡ್ತಾ ಇರ್ತಾರೆ. ಆದ್ರಿಂದ ಎಷ್ಟೇ ನಿಮ್ಮದು ದೊಡ್ಡ ಮನೆ ಇದ್ರೂ ಕೂಡ ಉಂಟಲ್ಲ, ಬೆಳಿಗ್ಗೆ 11 ಗಂಟೆ ಒಳಗಡೆ ಪ್ರತಿಯೊಬ್ಬ ಗೃಹಿಣಿಯ ಕೆಲಸ ಮುಗ್ದಿರುತ್ತೆ. ನಾನು ಕೂಡ ಉಂಟಲ್ಲ, ಇಬ್ಬರು ಮಕ್ಕಳು ಇದ್ದಾರೆ, ಇಬ್ಬರು ಮಕ್ಕಳಿಗೆ ಸ್ಕೂಲ್ಗೆ ಕೂಡ ರೆಡಿ ಮಾಡಬೇಕು, ಟಿಫನ್ ಬಾಕ್ಸ್ ಕೂಡ ರೆಡಿ ಮಾಡಬೇಕು, ಮನೆ ಕೂಡ ಗುಡಿಸ್ಬೇಕು, ಒರೆಸ್ಬೇಕು, ದೇವರ ಪೂಜೆ ಕೂಡ ಮಾಡಬೇಕು, ಅದ್ರ ಜೊತೆಗೆ ನಾನು ವಿಡಿಯೋ ಕೂಡ ಮಾಡಬೇಕು, ವಿಡಿಯೋ ಎಡಿಟ್ ಕೂಡ ಮಾಡಬೇಕು, ಪ್ರತಿಯೊಂದು ಕೂಡ. ಆನಂತರ ಮಕ್ಕಳಿಗೆ ಸ್ಕೂಲಿಂದ ಕರ್ಕೊಬರ್ಬೇಕು, ಸ್ಕೂಲಿಗೆ ನಾನೇ ಕರ್ಕೊಂಡು ಹೋಗಬೇಕು. ಅಷ್ಟೆಲ್ಲ ಇರುವಾಗ ಉಂಟಲ್ಲ, ಅಷ್ಟೆಲ್ಲ ನಾನು ಮಾಡುವಾಗ ಉಂಟಲ್ಲ, ನಂದು ಕೆಲಸವೇ 11 ಗಂಟೆ ಒಳಗಡೆ ಮುಗಿತೆ ಅನ್ನುವಾಗ ನಿಮ್ಮದು ಕೂಡ ಅಷ್ಟರೊಳಗೆ ಮುಗಿತೆ. ಆಮೇಲೆ ಕೆಲಸ ಮಾಡೋದು ಯಾವಾಗ? ನಾವು ಮಕ್ಕಳು ಸ್ಕೂಲಿಂದ ಕರ್ಕೊಂಡು ಬಂದ ನಂತರ ಅಲ್ವಾ? ಅದರ ಮಧ್ಯದಲ್ಲಿ ನಮಗೆ ಇಷ್ಟು ಟೈಮ್ ಸಿಗುವುದಿಲ್ವಾ? ಆ ಟೈಮನ್ನೇ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಕೊಂಡು ನಾನು ಹೇಳೋದು. ಆ ಟೈಮನ್ನೇ ಉಪಯೋಗಿಸ್ಕೊಂಡ್ರೆ ಉಂಟಲ್ಲ, ನಾವು ಉಂಟಲ್ಲ ನಮ್ಮ ಗಂಡನ ಹತ್ರ ಅಥವಾ ನಮ್ಮ ಅಣ್ಣನ ಹತ್ರ ಅಥವಾ ನಮ್ಮ ಮಾವನ ಹತ್ತಿರ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ಗಂಡಸರು ಬೇಕಾದಿರಲಿ, ಅವರ ಹತ್ರ ಹಣ ಕೊಡಿ ಅಂತ ಹೇಳ್ಕೊಂಡು ಭಿಕ್ಷೆ ಬೇಡಬೇಕಂತ ಇಲ್ಲ. ಕೆಲವರ ಮನೆಯಲ್ಲಿ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ತುಂಬ ಅಂದರೆ ಹೆಂಡತಿ ಉಂಟಲ್ಲ, ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ತಿನ್ನುವಂಥ ಹೆಣ್ಣು ಮಕ್ಕಳು ಕೂಡ ಇರ್ತಾರೆ. ಯಾವ ಜವಾಬ್ದಾರಿ ಕೂಡ ಇಲ್ಲ, 3 ಹೊತ್ತು ತಿಳ್ಕೊಳ್ಳೋದು, ರೆಸ್ಟ್ ಮಾಡೋದು, ಆರಾಮಾಗಿರೋದು, ಸುತ್ತೋದು ಅದೇ ಇರ್ತದೆ. ನಾನು ಹೇಳೋದು ಏನಂತ ಹೇಳಿದರೆ, ನಿಮ್ಮ ಗಂಡನಿಗೆ ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ, ನಾನು ಮನಸ್ಪೂರ್ವಕವಾಗಿ ನೀವು ಉಂಟಲ್ಲ, ನನ್ನಕ್ಕಿಂತ ಚಿಕ್ಕವರಾಗಿದ್ದರೆ ನನ್ನನ್ನು ಅಕ್ಕ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿ, ಅಥವಾ ನನ್ನಕ್ಕಿಂತ ದೊಡ್ಡವರಾಗಿದ್ದರೆ ನಿಮ್ಮ ತಂಗಿ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿ. ಆಯಿತಾ? ಮತ್ತು 18 ವರ್ಷದ ಕೆಳಗಿನವರಾಗಿದ್ದರೆ ನಿಮ್ಮ ಅಮ್ಮನ ರೀತಿ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ನನಗೆ ಇವಾಗ 38 ವರ್ಷ, 18 ವರ್ಷಕ್ಕಿಂತ ದೊಡ್ಡ ಮಕ್ಕಳು ನನಗೆ ಇರಲಿಕ್ಕೆ ಚಾನ್ಸೇ ಇಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, ಅದಕ್ಕಿಂತ ಚಿಕ್ಕವರಾಗಿದ್ದರೆ ನನ್ನನ್ನು ಅಮ್ಮ ಅಂತ ಹೇಳ್ಕೊಳ್ಳಿ. ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇರೋದು. ಇವಾಗ ನಿಮ್ಮ ಗಂಡನ ಸಂಪಾದನೆ ಚೆನ್ನಾಗಿದೆ, ಅಥವಾ ನಿಮ್ಮ ಗಂಡನ ಕೈಕಾಲಿನಲ್ಲಿ ತುಂಬ ಚಂದ ಶಕ್ತಿ ಇದೆ, ಕೆಲಸ ಮಾಡ್ತಾರೆ, ಇಡೀ ಮನೆ ನೋಡ್ಕೊಳ್ತಾರೆ. ಯಾವ ಟೈಮಲ್ಲಿ ಹೇಗಾಗುತ್ತೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರ ಹಣೆ ಬರದಲ್ಲಿ ದೇವರು ಏನು ಬರೆದಿದ್ದಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ ಅಂತ ಹೇಳಿದರೆ, ನಾವು ಏನು ಕೂಡ ಕೆಲಸ ಮಾಡಿದೆ, ಏನು ಕೂಡ ಜವಾಬ್ದಾರಿ ತಗೊಳ್ದೆ, ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಗಂಡ ಸಂಪಾದನೆ ಮಾಡ್ತಾ ಇದ್ದಾರೆ, ತರ್ತಾರೆ, ಹಾಕ್ತಾರೆ, ನಾವು ಅದನ್ನು ಗಮ್ಮತ್ತು ಮಾಡ್ತೇವೆ ಅಂತ ಹೇಳ್ಕೊಂಡು ಎಣಿಸಿದರೆ
ಮುಂದೆ ಕೂಡ ಒಂದು ವೇಳೆ ನಿಮ್ಮದು ಅದು ಉಲ್ಟಾ ಆದರೆ ಹೇಗೆ ಜೀವನ ಮಾಡ್ತೀರಿ? ನಿಮಗೆ ಎಂತ ಮಾಡೋದು ಅಂತ ಹೇಳ್ಕೊಂಡು ಕೂಡ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಏನು ಅನುಭವ ಕೂಡ ಇಲ್ಲ, ಕೆಲಸ ಮಾಡಿ ಕೂಡ ಗೊತ್ತಿಲ್ಲ, ಹೊರಗಡೆ ಹೋಗಿ ಕೂಡ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಅಷ್ಟು ಚಂದ ರಾಣಿಯ ಥರ ಸಾಕಿರ್ತಾರಲ್ವಾ, ಆ ಕಾರಣಕ್ಕೆ. ಆದ್ದರಿಂದ ನಿಮ್ಮ ಗಂಡ ನಿಮಗೆ ರಾಣಿಯ ಥರ ಕೂಡ ಸಾಕಿರಲಿ. ನಿಮ್ಮ ಸಂಪಾದನೆ ಒಂದು 5,000 ಆದರೂ ಕಡಿಮೆ, ನಿಮಗೆ ಬೇಕಾದ ವಸ್ತುಗಳನ್ನು ತಗೊಳ್ಳಿಕ್ಕಾದರೂ ನೀವು ಸಂಪಾದನೆ ಮಾಡಿ. ಇವಾಗಲೇ ಸಂಪಾದನೆ ಮಾಡಲಿಕ್ಕೆ ಕಲ್ತ್ರೆ ಅಂತಂತಂದ್ರೆ ಮುಂದೆ ಉಂಟಲ್ಲ, ಯಾವ ಸಮಸ್ಯೆ ಬಂದರೂ ಕೂಡ ನಿಮಗೆ ಅದನ್ನು ಎದುರಿಸುವ ಶಕ್ತಿ ದೇವರು ಕೊಡ್ತಾರೆ. ನಾನು ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದರೆ, ಕೆಲವರೆಲ್ಲ ಹೇಳ್ತಾರೆ ಏನಂತ ಹೇಳಿದರೆ, ನನಗೆ ಡೈರೆಕ್ಟ್ ಆಗಿ ಹೇಳಿದರು, ನಮಗೆ ಎಂತ ಕೆಲಸ ಮಾಡುವಾಗ ಅರ್ಧಿಲ್ಲ, ನಮ್ಮ ಗಂಡ ಬೇಕಾದಷ್ಟು ಸಂಪಾದನೆ ಮಾಡ್ತಾರೆ, ನನಗೆ ತಂದು ಹಾಕ್ತಾರೆ, ನನಗೆ ಎಂತೆಲ್ಲ ಬೇಕು ನೋಡಿ ಅದೆಲ್ಲ ನನಗೆ ನನ್ನ ಗಂಡನೇ ತಂದು ಕೊಡ್ತಾರೆ, ನಾನು ಯಾಕೆ ಕೆಲಸ ಮಾಡಿಕೊಂಡು ಸಾಯಬೇಕು, ಯಾರಿಗೆ ಗಂಡ ಸಾಕೋದಿಲ್ಲ ನೋಡಿ ಅವರು ಮಾತ್ರ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿದರು. ಅದು ದೊಡ್ಡ ತಪ್ಪು ಆಯ್ತಾ. ಯಾಕೆ ಅಂತ ಹೇಳಿದರೆ, ನಿಮ್ಮ ಗಂಡ ಇವಾಗ ದೊಡ್ಡದಾಗಿರ್ಬೋದು, ನಾನು ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ, ಮುಂದೆ ಹೀಗೆ ಇರ್ತಾರೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಆಮೇಲೆ ಯಾರಿಗೆ ಗೊತ್ತು, ನೀವು ಯಾರಿಗೆ ಸಸಾರ ಮಾಡಿದ್ದೀರ ನೋಡಿ ಅವರ ಹತ್ರನೇ ಹೋಗಿ ಕೈ ಚಾಚುವ ಪರಿಸ್ಥಿತಿ ಬಂದರೂ ಬರಬಹುದು. ಯಾರಿಗೂ ಯಾರ ಹಣೆ ಬರ ಹೇಳಲಿಕ್ಕೆ ಆಗುದಿಲ್ಲ. ಆದ್ರಿಂದ ಅದನ್ನು ಬಿಡಿ ಆ ಮಾತನ್ನು. ಇವಾಗ ನಾನು ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಕೆಲಸವನ್ನು ಹೇಳ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಇವಾಗ ಮೊದಲನೇ ಕೆಲಸ ಯಾವುದು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ 2 ವೀಲರ್ ಇದೆ ಅಂದರೆ ನಿಮಗೆ ಗಾಡಿ ಬಿಡಲಿಕ್ಕೆ ಬರುತ್ತೆ. ಸ್ಕೂಟಿ ಆಗಲಿ ಅಥವಾ ಬೈಕ್ ಆಗಲಿ, ಬೈಕ್ ಅಂತ ಹೆಣ್ಮಕ್ಳು ಬಿಡುವುದಿಲ್ಲ ಬಿಡಿ, ಹೆಂಗಸರು ಬಿಡಬಾರ್ದು ಅಂತ ಹೇಳ್ಕೊಂಡಿಲ್ಲ, ಎಲ್ಲ ಕೆಲಸ ಬೇಕಾದರೆ ಮಾಡ್ಬೋದು, ಹೆಣ್ಣು ಮಕ್ಕಳು ಮಾಡಬಾರ್ದು ಅಂತ ಹೇಳ್ಕೊಂಡು ಯಾವ ಕೆಲಸ ಕೂಡ ಇಲ್ಲ. ಬೈಕ್ ಬಿಡಲಿಕ್ಕೆ ಬರುತ್ತೆ ಅಂತ ಹೇಳಿದ್ರೆ ತುಂಬ ಸಂತೋಷ, ಯಾವುದಾದ್ರೂ ಕೂಡ ಪರವಾಗಿಲ್ಲ. ಇವಾಗ ನಿಮ್ಮ ಮನೆಯಲ್ಲಿ ಸ್ಕೂಟಿ ಉಂಟು ಅಂತ ಹೇಳ್ಕೊಂಡಾದ್ರೆ ಅದು ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಯೂಸೇ ಮಾಡದೆ ಹಾಗೇ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಆ ಸ್ಕೂಟಿ ಹಿಡ್ಕೊಂಡೆ ನಿಮಗೆ ಸಂಪಾದನೆ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ ನೋಡಿ. ನೀವು ಏನು ಮಾಡಿ ಅಂತ ಹೇಳಿದ್ರೆ, ಬೆಳಿಗ್ಗೆ ಉಂಟಲ್ಲ ಬೇಗ ಬೇಗ ನಿಮ್ಮ ಕೆಲಸವನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂದರೆ 5 ಗಂಟೆಗೆ ಎದ್ದು ಬಿಡಿ. ಎದ್ದು ಬಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ, ಬೇಗ ಬೇಗ ಹೊಸ್ತಿಲು ಬರೆಯೋದು, ದೇವರ ಪೂಜೆ ಮಾಡೋದು, ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅಡುಗೆ ಮಾಡೋದು, ಮಕ್ಕಳಿಗೆ ಬಾಕ್ಸ್ ಹಾಕೋದು, ಮಕ್ಕಳಿಗೆ ಸ್ಕೂಲ್ಗೆ ಕಳಿಸೋದು, ಮನೆಯಲ್ಲೆಲ್ಲ ಎಂತೆಲ್ಲ ಕೆಲಸ ಉಂಟು ನೋಡಿ, ಬೇಗ ಬೇಗ ಮಾಡ್ಕೊಂಬಿಡಿ. 11 ಗಂಟೆ ಒಳಗಡೆ ನಿಮ್ಮ ಕೆಲಸ ಮುಗ್ದಿರಬೇಕು. 11 ಗಂಟೆಯಿಂದ 3:15 ಗಂಟೆ ಅಥವಾ 4 ಗಂಟೆ ತನಕ ನಿಮಗೆ ಟೈಮ್ ಸಿಗುತ್ತಲ್ವಾ, ಆ ಟೈಮಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಸ್ಕೂಟಿ ಉಂಟು, ನೀವು ಅದನ್ನು ಎಲ್ಲಾದರೂ ತರಕಾರಿ ತರಲಿಕ್ಕೆ ಮಾತ್ರ ತಗೊಂಡು ಹೋಗ್ತೇನೆ ಅಥವಾ ನನ್ನ ಮಕ್ಕಳನ್ನು ಸ್ಕೂಲಿಗೆ ಡ್ರಾಪ್ ಮಾಡಲಿಕ್ಕೆ ಮಾತ್ರ ತಗೊಂಡು ಹೋಗ್ತೇನೆ ಅಂತ ಹೇಳ್ಕೊಂಡಾದರೆ ಒಂದು 200 ರೂಪಾಯಿ ಪೆಟ್ರೋಲ್ ಎಕ್ಸ್ಟ್ರಾ ಹಾಕಿ ಪ್ರತಿದಿನ. 200 ರೂಪಾಯಿ ಪೆಟ್ರೋಲ್ ಹಾಕಿದರೆ ನಿಮಗೆ 200 ರೂಪಾಯಿಗೆ 600 ರೂಪಾಯಿ ಸಂಪಾದನೆ ಮಾಡ್ಬೋದು. ಅದು ಹೇಗೆ ಅಂತ ಹೇಳಿದರೆ, ರ್ಯಾಪಿಡೋ ಮಾಡ್ಬೋದು ಆಯಿತಾ. ಇವಾಗ ನಿಮಗೆ ರ್ಯಾಪಿಡೋದಲ್ಲಿ ಹೇಗೆ ನಾವು ಇದು ವರ್ಕ್ ಮಾಡೋದು ಗೊತ್ತಿಲ್ಲ ನನಗೆ ಅಂತ ಹೇಳಿದರೆ, ನೀವು ಉಂಟಲ್ಲ ಮುಂಚಿನ ಕಾಲದಲ್ಲಿ ಥರ ಇಲ್ಲ. ಮುಂಚಿನ ಕಾಲದಲ್ಲಿ ಎಂತ ಆಗ್ತಿತ್ತು ಅಂತ ಹೇಳಿದರೆ, ಅಂದರೆ ಸ್ವಲ್ಪ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಬೇರೆಯವ್ರ ಹತ್ರ ದಮ್ಮಯ್ಯ ಹಾಕಬೇಕಿತ್ತು. ಏನಂತ ಹೇಳಿದ್ರೆ, ನನಗೆ ಅದು ಹೇಗೆ ಮಾಡೋದು ಹೇಳಿಕೊಡ, ನನಗೆ ಅದು ಎಂತ ಮಾಡೋದು ಅಂತ ಗೊತ್ತಿಲ್ಲ, ಸ್ವಲ್ಪ ಹೇಳಿಕೊಡ ಅಂತ ಹೇಳ್ಕೊಂಡು ನಾವು ಬೇರೆಯವ್ರ ಹತ್ರ ದಮ್ಮಯ್ಯ ಹಾಕಬೇಕಿತ್ತು. ಇವಾಗ ನಿಮಗೆ ಯೂಟ್ಯೂಬಲ್ಲಿ ಪ್ರತಿಯೊಂದು ಕೂಡ ಸಿಗುತ್ತೆ. ನೀವು ರ್ಯಾಪಿಡೋದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ಇಂಟ್ರೆಸ್ಟ್ ಇದ್ದರೆ ಮಾಡಿ. ನಿಮ್ಗೆ ಏನಾಗುತ್ತೆ ಅಂತ ಹೇಳಿದರೆ, ನೀವು ರ್ಯಾಪಿಡೋದಲ್ಲಿ ಒಂದು ಸಲ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ, 200 ರೂಪಾಯಿ ಪೆಟ್ರೋಲ್ ನೀವು ಇಟ್ಕೊಳ್ವಿ ಆಯಿತಾ, ಮಿನಿಮಮ್. ಅದಕ್ಕಿಂತ ಜಾಸ್ತಿ ಹೋಗೋದು ಬೇಡ ಸ್ಟಾರ್ಟಿಂಗಲ್ಲಿ. ಇಡೀ ದಿನ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ 3,000, ಒಂದು ದಿನಕ್ಕೆ 3,000 ರ್ಯಾಪಿಡೋದಲ್ಲಿ ದುಡಿಬಹುದು. ಅಂತಹ ದುಡಿಯುವ ಹೆಣ್ಣು ಮಕ್ಕಳನ್ನು ಕೂಡ ನಾನು ನೋಡಿದ್ದೇನೆ. ಆದ್ದರಿಂದ ಹೇಳ್ತಾ ಇರೋದು ಏನಂತ ಹೇಳಿದರೆ, ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಹಾಕೋದು ಬೇಡ. ನಿಮಗೆ 11 ಗಂಟೆಯಿಂದ ನಿಮಗೆ ಯಾವ ಟೈಮ್ ಫ್ರೀ ಆಗುತ್ತೆ ನೋಡಿ, ಆ ಟೈಮ್ ನೋಡ್ಕೊಳ್ಳಿ. ಅದರ ನಂತರ ಏನು ಮಾಡಿ ಅಂತ ಹೇಳಿದ್ರೆ, ಮಕ್ಕಳು ಟ್ಯೂಷನ್ಗೆ ಹೋಗ್ತಾರೆ ನೋಡಿ, ಅಂದರೆ 5 ಗಂಟೆಯಿಂದ 7:15 ತನಕ ಟ್ಯೂಷನ್ಗೆ ಹೋಗ್ತಾರಲ್ವ, ಆ ಟೈಮ್ ಕೂಡ ನೀವು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು TV ನೋಡುವ ಬದಲು ಅದನ್ನು ಕೂಡ ರ್ಯಾಪಿಡೋಗೆ ಯೂಸ್ ಮಾಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಆ ಟೈಮಲ್ಲಿ ನಿಮಗೆ ಜಾಸ್ತಿ ಜನ ಸಿಗ್ತಾರೆ ಕಸ್ಟಮರ್ಸ್ಗಳು. ಆದ್ದರಿಂದ ಹೇಳ್ತಾ ಇರೋದು, ನಾನು ನೋಡಿದ್ದೇನೆ ಕಣ್ಣಾರೆ, ಅದರಿಂದ ನಿಮಗೆ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಕೊಂಡು ಹೇಳ್ತಾ ಇರೋದು. ಏನು ಮಾಡಿ ಅಂತ ಹೇಳಿದ್ರೆ, 200 ರೂಪಾಯಿ ಪೆಟ್ರೋಲ್ ಹಾಕಿ ಆ ಪೆಟ್ರೋಲ್ 200 ರೂಪಾಯಿ ಪೆಟ್ರೋಲ್ ಖಾಲಿ ಆಗುವ ತನಕ ನೀವು ರ್ಯಾಪಿಡೋ ಯೂಸ್ ಮಾಡ್ಬೋದು, ಅಂದರೆ ರ್ಯಾಪಿಡೋದಲ್ಲಿ ಕೆಲಸ ಮಾಡ್ಬೋದು. ನಿಮಗೆ ಕಸ್ಟಮರ್ ಅವ್ರು ಏನೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರದ್ದು ಲೈವ್ ಲೊಕೇಶನ್ ಕೂಡ ಕಳಿಸ್ತಾರೆ, ಎಲ್ಲಿಗೆ ಹೋಗಬೇಕು ಅಂತ ಹೇಳ್ಕೊಂಡು ಕೂಡ ಕಳಿಸ್ತಾರಲ್ವಾ. ನಿಮಗೆ ಆರಾಮಾಗಿ, ನಿಮಗೆ ಏನು ಕೂಡ ಟೆನ್ಷನ್ ಇಲ್ಲ. ನೀವು ಗಾಡಿ ಇದ್ದರೆ 2 ಹೆಲ್ಮೆಟ್ ಇಟ್ಕೊಂಡು ಹೋದರೆ, ಒಂದು ನಿಮಗೆ ಒಂದು ಹಿಂದೆ ಕೂತ್ಕೊಳ್ತಾರೆ ನೋಡಿ ಕಸ್ಟಮರ್, ಅವರಿಗೆ ಹಿಡ್ಕೊಂಡು ಹೋದರೆ ಆಯಿತು. ಅವರು ಏನು ಮಾಡ್ತಾರೆ ಅಂದರೆ, ನಿಮಗೆ ಎಷ್ಟು ನೋಡಿ ಯಾವ ಜಾಗಕ್ಕೆ ಎಷ್ಟೆಷ್ಟು ಅಂತ ಹೇಳ್ಕೊಂಡು ಅಮೌಂಟ್ ಫಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅವರು ಏನಂತ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ಅಲ್ಲಿ ಹೋದ ಕೂಡಲೇ ರ್ಯಾಪಿಡೋದಲ್ಲಿ ಹಣ ಕೊಡ್ತಾರೆ ಆಯಿತಾ. ನಿಮಗೆ ಎಷ್ಟು ಅಮೌಂಟ್ ಆಗಿದೆ ನೋಡಿ ಅಷ್ಟು ಹಣ ಕೊಡ್ತಾರೆ. ಇವಾಗ ತುಂಬ ಜನ ಹೆಣ್ಣು ಮಕ್ಕಳಿಗೆ ಏನಿರ್ತದೆ ಅಂತ ಹೇಳಿದರೆ, ಅಯ್ಯೋ ನಾನು ರ್ಯಾಪಿಡೋದಲ್ಲಿ ಕೆಲಸ ಮಾಡೋದು, ಯಾರಾದರೂ ನಮ್ಮ ರಿಲೇಟಿವ್ಸ್ ನೋಡಿದರೆ ಅಥವಾ ಯಾರಾದರೂ ನಂದು ಅಕ್ಕಪಕ್ಕದವರು ನೋಡಿದರೆ ನನ್ನನ್ನು ನೋಡ್ಕೊಂಡು ಎಂತ ಎಣಿಸ್ಕೊಳ್ತಾರೆ, ಇವಳು ರ್ಯಾಪಿಡೋದಲ್ಲಿ ಬಿಡ್ತಾ ಇದ್ದಾಳೆ, ರ್ಯಾಪಿಡೋ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳೋ ಭಯವೇ ಇಲ್ಲ. ನೀವು ಏನು ಮಾಡಿ ಅಂತ ಹೇಳಿದ್ರೆ, ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ, ಮುಖಕ್ಕೆ ಒಂದು ಮಾಸ್ಕ್ ಹಾಕ್ಕೊಳ್ಳಿ. ಕಣ್ಣು ನೋಡ್ಕೊಂಡು ಯಾರಿಗೂ ಕೂಡ ಕಂಡು ಹಿಡಿಲಿಕ್ಕೆ ಆಗೋದಿಲ್ಲ.
ಆಯಿತಾ. ಕಣ್ಣು ಮಾತ್ರ ಬಿಡುವ ಥರ ಮಾಡಿ. ನಿಮಗೆ ಕಸ್ಟಮರ್ ಹತ್ರ OTP ಕೇಳಿದರೆ ಸಾಕಾಗ್ತದೆ, ಮತ್ತು ಅವ್ರ ಹತ್ರ ನೀವು ಎಂತ ಸಹ ಮಾತಾಡಬೇಕಂತ ಇಲ್ಲ. ಯಾಕಂತ ಹೇಳಿದ್ರೆ ಲೊಕೇಶನ್ ಎಲ್ಲ ಅವರು ಮೊದಲೇ ಕಳಿಸಿರ್ತಾರಲ್ವಾ. ಆದ್ದರಿಂದ ನಿಮಗೆ ನಿಮ್ಮ ರಿಲೇಟಿವ್ಸ್ ಕರೆದ್ರೂ ಕೂಡ, ಅಂದರೆ ಬನ್ನಿ ರ್ಯಾಪಿಡೋಗೆ ಅಂತ ಹೇಳ್ಕೊಂಡು ಕರೆದ್ರೂ ಕೂಡ ಅವ್ರು ನೀವೇ ಅಂತ ಹೇಳ್ಕೊಂಡು ಕಂಡು ಹಿಡಿಲಿಕ್ಕೆ ಆಗೋದಿಲ್ಲ. ನೀವು ಮಾತಾಡಿದರೆ ಮಾತ್ರ ಅವರಿಗೆ ಗೊತ್ತಾಗೋದಿಲ್ಲ. ನೀವು ಹೋದ ಕೂಡಲೇ ಅವರು OTP ಹೇಳಿಯೇ ಹೇಳ್ತಾರೆ, ಅದನ್ನು ಹಿಡ್ಕೊಳ್ಳಿ, ಅವರಿಗೆ ಡ್ರಾಪ್ ಕೊಡಿ, ಇಷ್ಟು ಅಮೌಂಟ್ ಅಂತ ಹೇಳ್ಕೊಂಡು ತಗೊಳ್ಳಿ. ಹೀಗೆ ಮಾಡಿದ್ರೆ ನಿಮಗೆ 200 ರೂಪಾಯಿ ಪೆಟ್ರೋಲಲ್ಲಿ 600 ರೂಪಾಯಿ ಹಣ ತಗೊಳ್ಳಿಕ್ಕಾಗುತ್ತೆ. ಆಮೇಲೆ ಪುನಃ ಮಾರನೇ ದಿವಸ 200 ರೂಪಾಯಿ ಪೆಟ್ರೋಲ್ ಹಾಕೊಳ್ಳಿ, 600 ರೂಪಾಯಿ ಎಷ್ಟು ಸಂಪಾದನೆ ಮಾಡ್ತಾರೆ ಗೊತ್ತಾ. ಆದ್ದರಿಂದ ನಮ್ಮ ಹತ್ರ ಗಾಡಿ ಉಂಟು ಅಂತ ಹೇಳ್ಕೊಂಡು ವೇಸ್ಟಾಗಿ ಧೂಳು ಹಿಡಿಸ್ಕೊಂಡು ಕೂತ್ಕೊಳ್ಳೋ ಬದಲು ಇದೊಂದು ಕೆಲಸ ಮಾಡಿ ನೋಡಿ. ಇವಾಗ ಎರಡನೇ ಕೆಲಸ ಯಾವುದು ಅಂತ ಹೇಳಿದ್ರೆ ಟ್ಯೂಷನ್ ಮಾಡೋದು. ಟ್ಯೂಷನ್ ಮಾಡಿದ್ರು ಕೂಡ ನಿಮಗೆ ತುಂಬ ಒಳ್ಳೆ ಹಣ ಸಂಪಾದನೆ ಮಾಡ್ಬೋದು. ಆದರೆ ನೀವು ಟ್ಯೂಷನ್ ಮಾಡಬೇಕಾದ್ರೆ ನಿಮಗೆ ಎಜುಕೇಷನ್ ಇಂಪಾರ್ಟೆಂಟ್. ನಿಮಗೆ ಏನು ಕೂಡ ನಾಲೆಜ್ ಇಲ್ಲ, ನಿಮಗೆ ಏನು ಕೂಡ ಗೊತ್ತಾಗ್ತಾ ಇಲ್ಲ ಓದಿಸ್ಲಿಕ್ಕೆ ಅಂತ ಹೇಳ್ಕೊಂಡಾದ್ರೆ ದಯವಿಟ್ಟು ಟ್ಯೂಷನ್ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಒಂದು ಎಜುಕೇಷನ್ ಉಂಟು, ನೀವೊಂದು ಡಿಗ್ರಿ ಆಗಿದೆ ಅಥವಾ ನಿಮ್ಮದು ಡಿಗ್ರಿಗಿಂತ ಜಾಸ್ತಿ ಆಗಿದೆ, ಕೆಲಸ ಮಾಡಲಿಕ್ಕೆ ಮನೆಯಲ್ಲಿ ಬಿಡ್ತಾ ಇಲ್ಲ, ಮನೆಯಲ್ಲೇ ಇರು ಅಂತ ಹೇಳ್ಕೊಂಡು ಹೇಳಿದ್ದಾರೆ ಅಂತ ಹೇಳಿದ್ರೆ ನೀವು ಆರಾಮಾಗಿ ಟ್ಯೂಷನ್ ಮಾಡ್ಬೋದು. ಒಂದು ಮಕ್ಕಳಿಂದ ಉಂಟಲ್ಲ ಒಂದು 700-800 ರೂಪಾಯಿ. ಇವಾಗ ಇಲ್ಲಿ ಬ್ಯಾಂಗ್ಳೂರಲ್ಲಿ 1,500 ರೂಪಾಯಿ ತಗೊಳ್ತಾರೆ ಒಂದು ಮಕ್ಕಳಿಗೆ, ಆಯ್ತಾ. ನಿಮ್ಮ ಊರಿನಲ್ಲಿ ಯಾವ ರೀತಿ ತಗೊಳ್ತಾರೆ ನನಗೆ ಗೊತ್ತಿಲ್ಲ. ಆದ್ರಿಂದ ನಾನು ಹೇಳ್ತಿರೋದು, ಒಂದು 10 ಮಕ್ಕಳು ಸಿಕ್ಕಿದ್ರೆ 1,1,000 ಲೆಕ್ಕದಲ್ಲಿ 10,000 ಆಗಿ ಹೋಯ್ತು. ಏನು ಮಾಡ್ತಾರೆ ಕೆಲವರೊಂದು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಬರೇ ಹೋಮ್ವರ್ಕ್ ಬರ್ಸಿ ಕಳಿಸ್ತಾರೆ, ಏನು ಓದಿಸೋದೇ ಇಲ್ಲ, ಹೋಮ್ವರ್ಕ್ ಮಾತ್ರ ಬರ್ಸಿ ಕಳಿಸ್ತಾರೆ, ಆದರೂ ಕೂಡ 10,000 ರೂಪಾಯಿ ತಗೊಳ್ತಾರೆ. ಆದರೆ ನೀವು ಹಾಗೆ ಮಾಡಲಿಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ಒಂದು ಸಲ ಮಾಡಿದ ತಪ್ಪನ್ನು, ಅಂದರೆ ಒಂದು ಸಲ ಅವರು ನೋಡ್ತಾರೆ ಏನೆಲ್ಲ ಮಾಡಿಸ್ತಾರೆ ಅಂತ, ಆಮೇಲೆ ಮಕ್ಕಳದ್ದು ಮಾರ್ಕ್ ಕೂಡ ನೋಡ್ತಾರೆ. ಅವರಿಗೆ ಒಂದು ಮಾರ್ಕ್ ಕಡಿಮೆ ಬಂತು ಅಂತ ಹೇಳಿದ್ರೆ ಮಕ್ಕಳ ಹತ್ರ ಕೇಳ್ತಾರೆ, ಬರೀ ಟ್ಯೂಷನಲ್ಲಿ ಹೋಮ್ವರ್ಕ್ ಮಾತ್ರ ಬರ್ಸಿ ಕಳಿಸ್ತಾರೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಮತ್ತೆ ಕಳಿಸೋದಿಲ್ಲ. ಆದ್ದರಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ ಆದಷ್ಟು ಪೇರೆಂಟ್ಸ್ಗಳ ಹತ್ರ ಹೇಳಬೇಕು ಏನಂತ ಹೇಳಿದ್ರೆ ಹೋಮ್ವರ್ಕ್ ನೀವು ಮನೆಯಲ್ಲೇ ಬರ್ಸಿ, ನಾನು ಮಕ್ಕಳಿಗೆ ಯಾವ ರೀತಿ ಓದಿಸ್ಬೇಕು ಅದನ್ನು ಓದಿಸ್ತೇನೆ ಅಂತ ಹೇಳ್ಕೊಂಡು ಹೇಳಿ. ಆವಾಗ ಟ್ಯೂಷನಿಂದ ನಿಮಗೆ ಒಳ್ಳೆ ಹಣ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೆ. ಮನೆ ಎದುರುಗಡೆ ಒಂದು ಬೋರ್ಡ್ ಹಾಕಿದ್ರೆ ಆಯ್ತು ಅಷ್ಟೇ, ಮತ್ತೆ ಎಂತ ಸಹ ದೊಡ್ಡ ಕೆಲಸ ಇಲ್ಲ. ನಾನು ಟ್ಯೂಷನ್ ಹೇಳಿಕೊಡ್ತೇನೆ ಅಂತ ಹೇಳ್ಕೊಂಡು, ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಹತ್ರ ಹೇಳಿ, ಅಥವಾ ನೀವು ಒಂದು ನಿಮ್ಮ ಸ್ಕೂಲ್ ಹತ್ರ ಪಕ್ಕದಲ್ಲಿ ಇದ್ರೆ ಸ್ಕೂಲ್ ಹತ್ರ ಆದಷ್ಟು ಅವರು ಒಪ್ಕೊಳ್ಳೋದಿಲ್ಲ ಕೆಲವೊಬ್ರು. ಏನಂತ ಹೇಳಿದ್ರೆ ಆ ಟೀಚರ್ಸ್ಗಳು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ನಮ್ಮ ಹತ್ರನೇ ಟ್ಯೂಷನ್ಗೆ ಬರಬೇಕು ಅಂತ ಹೇಳ್ಕೊಂಡು ಹೇಳುವವರು ಕೂಡ ಇರ್ತದೆ. ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನೀವು ಏನು ಮಾಡಿ ಅಂತ ಹೇಳಿದ್ರೆ ಸ್ಕೂಲ್ ಬಿಡುವ ಟೈಮಲ್ಲಿ ಉಂಟಲ್ಲ ಹೋಗಿ, ಪೇರೆಂಟ್ಸ್ಗಳೆಲ್ಲ ಇರ್ತಾರೆ ಸ್ಕೂಲಿನಿಂದ ಮಕ್ಕಳನ್ನು ಕರ್ಕೊಂಡ್ಬರ್ಲಿಕ್ಕೆ. ಆವಾಗ ಏನು ಮಾಡಿ ಅಂತ ಹೇಳಿದ್ರೆ ನಾನು ನಿಮ್ಮ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡ್ತೇನೆ ಕೇಳಿ, ಇಂಟ್ರೆಸ್ಟ್ ಇದ್ದರೆ ಅವರು ಬರ್ತಾರೆ. ನಿಮ್ಮದು ಮೊಬೈಲ್ ನಂಬರ್ ಕೊಟ್ಟು ಲೊಕೇಶನ್ ಕೊಟ್ಟರೆ ಇಂಟ್ರೆಸ್ಟ್ ಇದ್ದರೆ ಬರ್ತಾರೆ. ಆಮೇಲೆ ನೀವು ಯಾವ ರೀತಿ ಹೇಳಿಕೊಡ್ತೀರೋ ನೋಡಿ, ಅದರ ಮೇಲೆ ಅವರು ನಿಮ್ಮದು ಡಿಪೆಂಡ್ ಆಗಿರುತ್ತೆ, ಅವರು ಮುಂದೆ ಬರಬೇಕಾ ಬರಬಾರ್ದಾ ಅಂತ ಹೇಳ್ಕೊಂಡು ಅದರಲ್ಲಿ ಗೊತ್ತಾಗುತ್ತೆ, ಆಯ್ತಾ. ಆದ್ರಿಂದ ಸುಮ್ಮನೆ ಟೈಮ್ ವೇಸ್ಟ್ ಮಾಡುವ ಬದಲು ಟ್ಯೂಷನ್ ಅನ್ನು ಕೂಡ ಮನೆಯಲ್ಲಿ ಮಾಡ್ಬೋದು. ಇವಾಗ ಮೂರನೇದು ಟೈಲರಿಂಗ್ ಕೂಡ ಮಾಡ್ಬೋದು. ಒಂದು ಬ್ಲೌಸ್ ಹೊಲಿದಕ್ಕೆ 500 ರೂಪಾಯಿ ತಗೊಳ್ತಾರೆ, ಅಂದರೆ ಸಿಂಪಲ್ ಬ್ಲೌಸ್ ಹೊಲಿದಕ್ಕೆ. ಆದ್ರಿಂದ ನಿಮಗೆ ಒಂದು ತುಂಬ ಟೈಮ್ ಸಿಗ್ತದೆ ಅಂತ ಹೇಳ್ಕೊಂಡಾದ್ರೆ, ನಿಮಗೆ ಟೈಲರಿಂಗ್ ಬರ್ತದೆ ಅಂತ ಹೇಳ್ಕೊಂಡಾದ್ರೆ ಉಂಟಲ್ಲ, ದಯವಿಟ್ಟು ಏನು ಮಾಡಿ ಅಂತ ಹೇಳಿದ್ರೆ ಒಂದು ದಿನಕ್ಕೆ 2 ಬ್ಲೌಸ್ ಹೊಲಿಯಿರಿ. ಆವಾಗ ದಿನಕ್ಕೆ 1,000 ರೂಪಾಯಿ ಆಯ್ತಾ. 1,000 ಅಂತ ಹೇಳಿದ್ರೆ ಒಂದು ತಿಂಗಳಿಗೆ 30,000 ಆಯ್ತಾ. ಎಲ್ಲಿ ನಿಮಗೆ ಹೊರಗಡೆ ಹೋಗಿ ಕೆಲಸ ಮಾಡಿದ್ರು ಕೂಡ ಇಷ್ಟು ಹಣ ಸಿಗುವುದಿಲ್ಲ. ಟೈಲರ್ ಅಂತ ಹೇಳಿದ್ರೆ ನಾವು ಎಣಿಸ್ಕೊಳ್ಳೋದಷ್ಟೇ, ಅವರು ಟೈಲರ್ ಅವರಿಗೆ ಎಂತ ಸಿಗ್ತದಂತ. ಅವರಷ್ಟು ದೊಡ್ಡ ಶ್ರೀಮಂತರು ಈಗ ಪಾನಿಪುರಿ ಮಸಾಲೆ ಪುರಿ ಅವರೆಲ್ಲ ಮಾತ್ರ ನೋಡಿ, ಅವರಷ್ಟು ಹಣವಂತರು ಯಾರೂ ಇಲ್ಲ. ನಾವು ಹೋಗಿ ಅಲ್ಲಿ ಹೋಗುದು ತಿನ್ನೋದು, ಅಥವಾ ಅವ್ರ ಹತ್ರ ಟೈಲರ್ ಹತ್ರ ಕೊಡೋದು, ಅವ್ರ ಹತ್ರ ಎಂತ ಉಂಟು ಅಂತ ಹೇಳೋದು. ಅವರು ನಮ್ಮ ಹತ್ರಕ್ಕಿಂತ ಜಾಸ್ತಿದಲ್ಲೇ ಇರ್ತಾರೆ. ಆದ್ರಿಂದ ಯಾವ ಕೆಲಸ ಕೂಡ ಚಿಕ್ಕದಲ್ಲ. ನೀವು ಮನಸ್ಸು ಮಾಡಿದ್ರೆ ಎಲ್ಲ ಕೆಲಸವನ್ನು ಕೂಡ ಮಾಡ್ಬೋದು. ಒಂದು ದಿನಕ್ಕೆ 2,000 ಸಂಪಾದನೆ ಮಾಡುವ ಟೇಲರ್ಗಳು ಕೂಡ ಇದ್ದಾರೆ. ನಿಮಗೆ ಹೊಲಿಕ್ಕೆಲ್ಲ ಬರೋದಿಲ್ಲ ಅಂತ ಹೇಳ್ಕೊಂಡಾದ್ರೆ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಆಲ್ಟ್ರೇಷನ್ ಕೂಡ ಮಾಡ್ಬೋದು. ಅಂದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೈಟಿ ತಗೊಳ್ತಾರೆ, ಅಥವಾ ನಂತರ ಟಾಪ್ ಹಾಕೊಳ್ಳೋರು ಇರ್ತಾರೆ, ಅಥವಾ ಪ್ಯಾಂಟ್ ತಗೊಳ್ತಾರೆ. ಅದೇನಾಗುತ್ತೆ ಅಂತ ಹೇಳಿದ್ರೆ ತುಂಬ ಲೂಸ್ ಆಗಿರುತ್ತೆ, ನಿಮ್ಮ ಹತ್ರ ಆಲ್ಟ್ರೇಷನ್ಗೆ ಕೊಡ್ತಾರೆ. ಒಂದು ಆಲ್ಟ್ರೇಷನ್ ಮಾಡೋದಕ್ಕೆ 30 ರೂಪಾಯಿ 40 ರೂಪಾಯಿ ತಗೊಳ್ತಾರೆ. ನಿಮಗೆ ಹಾಗೆ ಕೂಡ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಹಳೆ ಬಟ್ಟೆ ಜಾಸ್ತಿ ಜನ ದೊಡ್ಡ ಟೈಲರ್ಗಳು ಹೊಲಿಯಲ್ಲ. ನೀವು ಏನು ಮಾಡಿ ಅಂತ ಹೇಳಿದ್ರೆ ನಾನು ಹೊಲಿದು ಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳಿ. ಅವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ಹರಿದೋಗೆಲ್ಲ ಇದ್ರೆ ಉಂಟಲ್ಲ, ಸ್ವಲ್ಪ ಹರಿದೋಗಿದ್ರೆ ಆ ಥರ ಬಟ್ಟೆ ನಿಮ್ಮ ಹತ್ರ ಕೊಡ್ತಾರೆ. ಅದಕ್ಕೆ ನೀವು ಒಂದು 20 ರೂಪಾಯಿನೋ 10 ರೂಪಾಯಿನೋ ಆ ರೀತಿಯನ್ನು ತಗೊಳ್ಳಿ. ಹೀಗೆ ಮಾಡಿದ್ರು ಕೂಡ, ಅಂದರೆ ಸಾಯಂಕಾಲ ದೇವರಿಗೆ ದೀಪ ಹಚ್ಚುವ ಸಮಯದಲ್ಲಿ ಹರಿದ ಬಟ್ಟೆಯನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾಳೆ, ಅದಕ್ಕಿಂತ ಮುಂಚೆಯೇ ತಗೊಳ್ಳಿ. ಹೀಗೆ ಮಾಡಿದ್ರು ಕೂಡ ಹಣ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೆ. ಇವಾಗ 4ನೇದು ಯಾವುದು ಅಂತ ಹೇಳಿದ್ರೆ ಪ್ಯಾಕಿಂಗ್ ಕೂಡ ಮಾಡ್ಬೋದು. ಇವಾಗ ನೀವು ಮೀಶೋದಲ್ಲೆಲ್ಲ ಬಟ್ಟೆ ಎಲ್ಲ ತಗೊಳ್ತೀರ ನೋಡಿ, ಅಥವಾ ಬೇರೆ ಪ್ರಾಡಕ್ಟ್ಗಳನ್ನೆಲ್ಲ ತಗೊಳ್ತಾರೆ ನೋಡಿ, ಆ ಪ್ಯಾಕಿಂಗ್ ಎಲ್ಲ ಉಂಟಲ್ಲ, ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಕೊಡ್ತಾರೆ ಅವರು ಪ್ಯಾಕಿಂಗ್. ಅದು ಕೂಡ ನಿಮಗೆ ಯೂಟ್ಯೂಬಲ್ಲಿ ಸಿಗ್ತದೆ. ಅವ್ರ ಹತ್ರ ಎಲ್ಲ ಹೇಗೆ ಆರ್ಡರ್ ತಗೊಳ್ಳೋದು ಅಂತ ಹೇಳ್ಕೊಂಡು ಕೂಡ ಸಿಗುತ್ತೆ. ಅಥವಾ ನಿಮ್ದು ಯಾವುದಾದ್ರೂ ಸೇಲ್ ಮಾಡಲಿಕ್ಕಿದ್ರೆ ಮೀಶೋದಲ್ಲಿ ಹೇಗೆ ಸೇಲ್ ಮಾಡೋದು ಅಂತ ಹೇಳ್ಕೊಂಡು ಕೂಡ, ಮೀಶೋ ಅಂತ ಹೇಳ್ಕೊಂಡಲ್ಲ, ಆನ್ಲೈನಲ್ಲಿ ಯಾವುದರಲ್ಲಿ ಬೇಕಾದರೂ ಸೇಲ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಕೂಡ
ನಿಮಗೆ ಪ್ರತಿಯೊಂದು ವಿಡಿಯೋಗಳು ಕೂಡ ಸಿಗುತ್ತೆ. ಆದ್ದರಿಂದ ನೀವು ಬೇರೆಯವ್ರ ಹತ್ರ ಕೇಳುವ ಅಗತ್ಯ ಇಲ್ಲ. ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ನಿಮಗೆ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ಹೇಳಿಕೊಡ್ತಾರೆ. ಇವಾಗ 5ನೇದು ಹೋಮ್ ಮೇಡ್ ಫುಡ್. ಇವಾಗ ನೀವು ನೋಡಿ, ಬೇರೆ ಕಡೆಯಿಂದ ಹೋಟೆಲಿಂದ ಆರ್ಡರ್ ಮಾಡ್ಕೊಂಡು ತಿನ್ನೋದಿಲ್ವಾ ಝೊಮ್ಯಾಟೊದಲ್ಲಿ, ಸ್ವಿಗ್ಗಿಯಲ್ಲಿ, ಹಾಗೆಲ್ಲ ನಿಮಗೆ ಒಳ್ಳೆ ಅಡಿಗೆ ಮಾಡಲಿಕ್ಕೆ ಬಂದರೆ ನಿಮ್ಮ ಹತ್ರ ಕೂಡ ತಗೊಳ್ತಾರೆ ಆಯ್ತಾ ಜನರು. ತುಂಬ ಜನ ಆಸೆ ಪಡೋದು ಏನಂತ ಹೇಳಿದ್ರೆ ಮನೆ ಊಟ. ನಿಮಗೆ ಒಳ್ಳೆ ಅಡಿಗೆ ಮಾಡಲಿಕ್ಕೆ ಬಂದರೆ ಉಂಟಲ್ಲ, ಅದು ಕೂಡ ಹಾಗೆ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ ಮನೆ ಊಟವನ್ನು ಸ್ವಿಗ್ಗಿ ಅಥವಾ ಝೊಮ್ಯಾಟೊದಲ್ಲಿ ನಿಮಗೆ ಇದು ಮಾಡಲಿಕ್ಕೆ ಆಗುತ್ತೆ. ನಿಮಗೆ ಆರ್ಡರ್ ಕೊಡ್ತಾರೆ ಜನರು. ಅದು ಕೂಡ ನಿಮಗೆ ಹೇಗೆ ಆರ್ಡರ್ ತಗೊಳ್ಳೋದು ಅದನ್ನು ಕೂಡ ನಿಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ. ಆದ್ದರಿಂದ ಇದು ಕೂಡ ಯಾರ ಹತ್ರ ದಮ್ಮಯ್ಯ ಹಾಕಬೇಕಂತ ಇಲ್ಲ. ಅದು ಹೇಗೆ ಮಾಡೋದು ಹೇಳಿಕೊಡಿ ಅಂತ ಹೇಳ್ಕೊಂಡು ದಮ್ಮಯ್ಯ ಹಾಕಬೇಕಂತ ಇಲ್ಲ. ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ನಿಮಗೆ ಅದು ಖಂಡಿತ ನಿಮಗೆ ಅಡಿಗೆ ಒಳ್ಳೇದು ಮಾಡಲಿಕ್ಕೆ ಬಂದರೆ ಉಂಟಲ್ಲ, ಗ್ಯಾರಂಟಿ ನಿಮಗೆ ಆರ್ಡರ್ ಜಾಸ್ತಿ ಸಿಗುತ್ತೆ ಆಯಿತಾ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಊಟ ಪ್ರತಿಯೊಂದನ್ನು ಕೂಡ ಆರ್ಡರ್ ಮಾಡಿ ತಗೊಂಡು ತಿನ್ನುವ ಜನರು ಕೂಡ ಇದ್ದಾರೆ. ಅದರಿಂದ ಚಂದವಾಗಿ ಕ್ಲೀನಾಗಿ ಶಿಸ್ತಿನಲ್ಲಿ ಅಡಿಗೆ ಮಾಡಿ ಆಯಿತಾ. ಮತ್ತು ಗಲೀಜು ಆಗಿ ಪ್ಯಾಕಿಂಗ್ ಮಾಡಿ ಅದೆಲ್ಲ ಮಾಡಿ ಕೊಡಬೇಡಿ, ಚೆನ್ನಾಗಿ ಮಾಡಿಕೊಡಿ. ಆವಾಗ ಇನ್ನೊಂದು ಸಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸಲ ಇಷ್ಟ ಆದರೆ ಉಂಟಲ್ಲ ನಿಮ್ಮ ಅಡಿಗೆ, ಆಮೇಲೆ ಪುನಃ ಅವರು ಆರ್ಡರ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಹೇಳ್ತಿರೋದು, ಇದು ಕೂಡ ಒಳ್ಳೆ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೆ ಮನೆಯಲ್ಲೇ ಕೂತ್ಕೊಂಡು. ಇವಾಗ ನೆಕ್ಸ್ಟ್ ಪಾರ್ಲರ್ ಕೂಡ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಜಾಗ ಉಂಟು ಅಂತ ಹೇಳ್ಕೊಂಡು ಆದರೆ ಒಂದು ಐಬ್ರೋ ಶೇಪ್ ಆಗಲಿ, ಹೇರ್ ಕಟ್ ಆಗಲಿ, ಬೇರೆ ಏನೇ ಬೇಕಾದರೂ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಆದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಫಸ್ಟ್ ಒಂದು ಮನೆ ಹೊರಗಡೆ ಬೋರ್ಡ್ ಹಾಕಬೇಕು, ನಾನು ಮನೆಯಲ್ಲಿ ಮಾಡ್ತೇನೆ ಅಂತ ಹೇಳ್ಕೊಂಡು. ಬೇರೆ ಪಾರ್ಲರ್ಗಳಿಗಿಂತ ನಾನು ಕಡಿಮೆ ರೇಟಲ್ಲಿ ಮಾಡ್ತೇನೆ ಅಂತ ಹೇಳ್ಕೊಂಡು ಹಾಕಬೇಕು. ಯಾಕಂತ ಹೇಳಿದ್ರೆ ಬೇರೆ ಪಾರ್ಲರ್ಗಳಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಅವರದ್ದು ಬಾಡಿಗೆ ಕಟ್ಟಬೇಕಾಗಿರುತ್ತೆ, ಅಂದರೆ ರೆಂಟ್ ಇರುತ್ತಲ್ವಾ, ಯಾರು ಕೂಡ ಧರ್ಮಕ್ಕೆ ಕೊಡೋದಿಲ್ಲ. ಆವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಜಾಸ್ತಿ ತಗೊಳ್ತಾರೆ ಅಂದರೆ ಅವರು ಏನು ಬಾಡಿಗೆ ಕಟ್ಟಲಿಕ್ಕೆ ಇರುವುದರಿಂದ. ಇವಾಗ ನೀವು ಮನೇಲಿರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲೇ ಹೇಗೋ ನಿಮ್ಮದು ರೆಂಟ್ ಆಗುತ್ತೆ ಅಥವಾ ನಿಮ್ಮದು ಸ್ವಂತ ಮನೆ ಆಗಿದ್ರೆ ಅದರಲ್ಲೇ ಆಗಿ ಹೋಗುತ್ತಲ್ವಾ. ಆದ್ದರಿಂದ ಬೇರೆ ಕಡೆ ಒಂದು 50 ರೂಪಾಯಿ ಒಂದು ಐಬ್ರೋ ಶೇಪ್ಗೆ ತೊಗೊಳ್ತಾರೆ ಅಂತ ಹೇಳಿದ್ರೆ, ನೀವು 30 ರೂಪಾಯಿ ತೊಗೊಳ್ಳಿ, 20 ರೂಪಾಯಿ ಬಿಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಐಬ್ರೋ ಶೇಪ್ ಮಾಡಿದ್ದು ಚಂದ ಆಗಿದೆ ಅಂತ ಹೇಳ್ಕೊಂಡು ಆದರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಹೇರ್ ಕಟ್ ಕೂಡ ಹಾಗೆ, ಒಂದು ಸ್ಟೆಪ್ ಕಟ್ ಮಾಡಿಸ್ಲಿಕ್ಕೆ ಉಂಟಲ್ಲ, ಬೇರೆ ಕಡೆ ಉಂಟಲ್ಲ 500 ರೂಪಾಯಿ 600 ರೂಪಾಯಿ ತೊಗೊಳ್ತಾರೆ. ನೀವು ಮನೆಯಲ್ಲೇ ಒಂದು 100 ರೂಪಾಯಿಲಿ 200 ರೂಪಾಯಿಲಿ ಮಾಡ್ತೇನೆ ಅಂತ ಹೇಳಿದ್ರೆ ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಅಲ್ಲಿಗಿಂತ ಇಲ್ಲಿ ಚಂದ ಆಗ್ತದೆ ಅಂತ ಹೇಳ್ಕೊಂಡಾದರೆ ಅವರಿಗೆ ಮನೆ ಆದ್ರೇನು, ಪಾರ್ಲರ್ ಆದ್ರೇನು, ಹೇಗೆ ಆದರೂ ಕೂಡ ಪರವಾಗಿಲ್ಲ. ಅವರಿಗೆ ಚಂದ ಕಾಣಿಸೋದು ಮುಖ್ಯ ಅಲ್ವಾ. ಸೀರೆ ಉಡಿಸ್ಬೋದು, ಮೇಕಪ್ ಮಾಡ್ಬೋದು, ಬ್ರೈಡಲ್ ಮೇಕಪ್ ಮಾಡ್ಬೋದು ಆಯಿತಾ. ನೀವು ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಹಣ ಸಂಪಾದನೆ ಮಾಡಲಿಕ್ಕೆ ಆಗುತ್ತೆ. ನಿಮಗೆ ಈ ಥರದ್ದೆಲ್ಲ ಟ್ಯಾಲೆಂಟ್ ಇದ್ದರೆ ಉಂಟಲ್ಲ, ದಯವಿಟ್ಟು ಅದನ್ನು ಮುಚ್ಚಿಡ್ಕೊಳ್ಬೇಡಿ. ಕೆಲವರು ಎಷ್ಟೆಷ್ಟು ಚಂದ ಸೀರೆ ಉಡಿಸ್ತಾರಂತ ಹೇಳಿದರೆ ಉಂಟಲ್ಲ, ಒಂದು ಸೀರೆ ಉಡಿಸ್ಲಿಕ್ಕೆ 200 ಇಂದ 250 ರೂಪಾಯಿ ತೊಗೊಳ್ತಾರೆ. ಅದು ನಿಮಗೆ ಗೊತ್ತುಂಟಾ? ಗೊತ್ತಿಲ್ಲ. ಆದ್ದರಿಂದ ಹೇಳ್ತಾ ಇರೋದು, ನೀವು ಸೀರೆ ಬೇಕಾದರೆ ಉಡಿಸಿ ಕೂಡ ಹಣ ಸಂಪಾದನೆ ಮಾಡಲಿಕ್ಕೆ ಆಗುತ್ತೆ ಆಯಿತಾ. ನೀವು ಫಂಕ್ಷನಿಗೆ ಹೋಗುವಾಗ ನೀವು ಹೇಳಿ, ನಾನು ಮಾಡ್ತೇನೆ, ಬ್ರೈಡಲ್ ಮೇಕಪ್ ಮಾಡ್ತೇನೆ, ಸೀರೆ ಉಡಿಸ್ತೇನೆ, ಪ್ರತಿಯೊಂದು ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿ. ಆವಾಗ ನಿಮಗೆ ಸಿಗುತ್ತೆ ಆರ್ಡ್ರ್. ನೀವು ಹೋಗಿ ಮದುವೆಗೆ ಅಥವಾ ಫಂಕ್ಷನ್ಗಳಿಗೆ ಹೋಗಿ ಅಲ್ಲಿ ಸುಮ್ಮನೆ ಊಟ ಮಾಡಿಕೊಂಡು ಬರೋದಲ್ಲ, ನಿಮ್ಮ ಕೆಲಸವನ್ನು ಕೂಡ ನೀವು ಮಾಡಿಕೊಂಡು ಬರಬೇಕು. ಆಮೇಲೆ ಯೂಟ್ಯೂಬ್ ಬಗ್ಗೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೇನೆ. ಅದರಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಕೆಟ್ಟ ಕಮೆಂಟ್ ಬಂದರೆ ಏನು ಮಾಡೋದು ಅಂತ ಹೇಳ್ಕೊಂಡು. ಕೆಟ್ಟ ಕಮೆಂಟ್ ಬಂದರೆ ಅದನ್ನು ಹೈಡ್ ಮಾಡಿ ಬಿಸಾಕ್ಲಿಕ್ಕೆ ಆಗ್ತದೆ. ಅದಕ್ಕೆಲ್ಲ ನೀವು ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ. ಕೆಲವರು ಫ್ರೀ ಇರ್ತಾರಲ್ಲ, ಅವರಿಗೆ ಮಾಡಲಿಕ್ಕೆ ಕೆಲಸ ಇರುವುದಿಲ್ಲ, ಕಡಿತಾ ಇರ್ತದೆ. ಅದಕ್ಕೆ ಎಂತಾದರೂ ಒಂದು ನಾವು ಕಿತಾಪತಿ ಮಾಡುವ ಅಂತ ಹೇಳ್ಕೊಂಡು ಕೆಟ್ಟ ಕಮೆಂಟ್ ಮಾಡಿ ಹೋಗ್ತಾರೆ. ಅದನ್ನು ನೀವೇನು ಮಾಡಿ ಅಂತ ಹೇಳಿದರೆ, ಅವರಿಗೆ ಖುಷಿಯೇ ಇರಬೇಕಲ್ವ, ಅವರಿಗೂ ಕೂಡ ಬೇಜಾರು ಆಗಬಾರ್ದು ಕೆಟ್ಟ ಕಮೆಂಟ್ ಮಾಡಿದವರಿಗೆ. ನೀವೇನು ಮಾಡಿ ಅಂತ ಹೇಳಿದರೆ, ಅವರದ್ದು ಅಲ್ಲಿ ಹೈಡ್ ಆಪ್ಷನ್ ಇರುತ್ತೆ. ಹೈಡ್ ಆಪ್ಷನ್ ಒತ್ತಿದ ಕೂಡಲೇ ಏನಾಗುತ್ತೆ ಅಂತ ಹೇಳಿದರೆ, ಅವರು 1000 ಕಮೆಂಟ್ ಮಾಡಲಿ, ಅವರ ಕಮೆಂಟನ್ನು ಅವರೇ ಓದ್ಕೊಂಡು ಖುಷಿ ಪಡಬೇಕು. ಬಿಟ್ಟರೆ ಆ ಕಮೆಂಟ್ ನಿಮಗೆ ಕೂಡ ಕಾಣಿಸೋದಿಲ್ಲ, ಬೇರೆಯವರಿಗೂ ಕೂಡ ಕಾಣಿಸೋದಿಲ್ಲ. ಅವರು ಮಾಡಿದ ಕಮೆಂಟ್ ಅವರೇ ಓದ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ. ಪ್ರತಿ ವಿಡಿಯೋಕ್ಕೆ ಬರ್ತಾರೆ, ಕಮೆಂಟ್ ಮಾಡ್ತಾರೆ, ಅವರ ಕಮೆಂಟನ್ನು ಅವರೇ ಓದ್ಕೊಳ್ತಾರೆ, ಖುಷಿ ಪಡ್ತಾರೆ. ನಿಮಗೆ ಎಂತಕ್ಕೆ ಟೆನ್ಷನ್? ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳುವಾಗ ಅಲ್ಲಿ ಉಂಟಲ್ಲ 1000 ಕೆಟ್ಟ ಜನರು ಇರ್ತಾರೆ. ಅಂದರೆ ನೀವು ಇನ್ನು ಮುಂದೆ ಆ ಕೆಲಸ ಮಾಡಬಾರ್ದು ಅಂತ ಹೇಳ್ಕೊಂಡು ತಳ್ಳಲಿಕ್ಕೆ ತುಂಬ ಜನ ಇರ್ತಾರೆ. ಅದೇ ರೀತಿಯಲ್ಲಿ ಕೆಟ್ಟ ಕಮೆಂಟ್ ಕೂಡ, ನೀವು ವಿಡಿಯೋ ಮಾಡೋದು ಅವರಿಗೆ ನೋಡ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಅಥವಾ ನೀವು ವಿಡಿಯೋ ಮಾಡೋದ್ರಿಂದ ಅವರಿಗೆ ಎಂತ ತೊಂದರೆ ಆಗ್ತಾ ಇರ್ಬೋದು, ಯಾರಿಗೆ ಗೊತ್ತು ಯಾರಿಗೆ ಎಂಥ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು. ಆದ್ದರಿಂದ ಅವರು ಆ ಥರ ಕಮೆಂಟ್ ಮಾಡ್ತಾರಲ್ಲ, ಅದಕ್ಕೆಲ್ಲ ನೀವು ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡು ನಿಮಗೆ ಮುಂದೆ ಬರಲಿಕ್ಕೆ ಆಗೋದಿಲ್ಲ ಆಯಿತಾ. ಕೆಟ್ಟ ಕಮೆಂಟ್ ಮಾಡೋರು ಅಲ್ಲೇ ಇರ್ತಾರೆ, ನೀವು ಉಂಟಲ್ಲ ಮುಂದೆ 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 ಹೋಗ್ತಾ ಇರ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂತ ಹೇಳಿದರೆ ದ್ರೋಣ್ ಪ್ರತಾಪ್ ಅಲ್ವಾ. ಅವನಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾ? ನಾನು ಹಾಗೆ ಹೇಳ್ತಾ ಇರೋದು. ಏನಂತ ಹೇಳಿದ್ರೆ, ಹೇಳೋರು 1000 ಹೇಳ್ಕೊಳ್ಳಿ, ನಿಮಗೆ ಉಂಟಲ್ಲ ಆನೆ ನಡೆದಿದ್ದ ದಾರಿ ಅಂತ ಹೇಳ್ಕೊಂಡು ಹೋಗ್ತಾ ಇರಿ. ಯಾರು ಏನು ಬೇಕಾದರೂ ಹೇಳ್ಕೊಳ್ಳಿ, ಅದನ್ನು ನೀವು ಕಿವಿ ಕೊಟ್ಕೊಂಡು ಕೇಳಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಟ್ಟೆ ವ್ಯಾಪಾರ ಕೂಡ ಮನೆಯಲ್ಲೇ ಮಾಡ್ಬೋದು. ಅಥವಾ ಬಟ್ಟೆ ವ್ಯಾಪಾರ ಮಾತ್ರ ಅಲ್ಲ, ಟಾಪ್ ಆಗಲಿ, ಹೊಸದು ಇವಾಗ ಬರುತ್ತೆ ನೋಡಿ, ಕಾಲೇಜ್ ಮಕ್ಕಳೆಲ್ಲ ತಗೊಂಡು ಹೋಗ್ತಾರೆ ನೋಡಿ ಬಟ್ಟೆಗಳು, ಅಂಥದ್ದೆಲ್ಲ ನೀವು ಮನೆಯಲ್ಲೇ ಸೇಲ್ ಮಾಡ್ಬೋದು ಕಡಿಮೆ ರೇಟಲ್ಲಿ. ನಿಮಗೆ ಅದು ಕೂಡ ಹಾಗೆ ಯೂಟ್ಯೂಬಲ್ಲಿ ಸಿಗ್ತದೆ, ಎಲ್ಲಿ ಸಿಗ್ತದೆ, ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗ್ತದೆ. ಯಾವ ಜಾಗದಲ್ಲಿ ಹೋಗಿ ಕಡಿಮೆ ರೇಟಿಗೆ ಬಟ್ಟೆ ತಗೊಂಡು ನೀವು ತುಂಬ ಜಾಸ್ತಿ ರೇಟಿಗೆ ಮಾರಲಿಕ್ಕೆ ಹೋಗಬೇಡಿ, ಅದನ್ನು ಕೂಡ ನೋಡ್ಕೊಳ್ತಾರೆ. ನಿಮಗೆ ಒಂದು 50 ರೂಪಾಯಿ 100 ರೂಪಾಯಿ ಮಾತ್ರ ಲಾಭ ಆಗುವ ಅನ್ನೋ ರೀತಿಯಲ್ಲಿ ಇಟ್ಕೊಂಡು ಆಮೇಲೆ ಸೇಲ್ ಮಾಡಿ.
ಇದರಿಂದ ಕೂಡ ನಿಮಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಇವಾಗ ಫ್ಯಾನ್ಸಿ ಐಟಮ್ಗಳನ್ನು ಮಾಡ್ಬೋದು, ಅದರ ಜೊತೆಗೆ ಡೆಕೋರೇಟರ್ ಐಟಮ್ ಅಂದರೆ ಈ ಥರದ್ದೆಲ್ಲ ನೋಡಿ ಕೆಲವರಿಗೆಲ್ಲ ಬರುತ್ತೆ, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲ ಮಾಡಲಿಕ್ಕೆ ಬರುತ್ತೆ, ಚಂದ ಮಾಡ್ತಾರೆ ಆಯಿತಾ. ಆ ಥರದ್ದೆಲ್ಲ ನಿಮಗೆ ಮಾಡಲಿಕ್ಕೆ ಬಂದರೆ, ಡಾಲ್ಗಳನ್ನೆಲ್ಲ ಮಾಡಲಿಕ್ಕೆ ಬಂದರೆ, ನಿಮಗೆ ಎಂಥ ಟ್ಯಾಲೆಂಟ್ ಉಂಟು ನೋಡಿ, ಅದನ್ನೆಲ್ಲ ಪ್ರತಿಯೊಂದನ್ನು ಕೂಡ ಮನೆಯಲ್ಲಿ ಪುರ್ಸೋತಿರುವಾಗ ಕೂತ್ಕೊಂಡು ಮಾಡಿ ಅದನ್ನು ನಿಮಗೆ ಆನ್ಲೈನಲ್ಲಿ ಸೇಲ್ ಮಾಡಲಿಕ್ಕಾಗುತ್ತೆ. ಸೇಲ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಯೂಟ್ಯೂಬಲ್ಲಿ ಸಿಗುತ್ತೆ. ನೀವು ಏನು ಕೂಡ ಟೆನ್ಷನ್ ಮಾಡೋದು ಬೇಡ ಆಯಿತಾ. ನೀವು ಮಾಡೋದು ಮಾತ್ರ ಮುಖ್ಯ. ಇವತ್ತು ಒಳ್ಳೆ ದಿವಸ ಇಲ್ಲ, ನಾಳೆ ಒಳ್ಳೆ ದಿವಸ ಬರ್ತದೆ, ಅದರ ನಂತರ ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ಆದರೆ ನೀವು ಮಾಡಿ ಪ್ರಯೋಜನವೇ ಇಲ್ಲ ಆಯಿತಾ. ನಿಮಗೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಒಳ್ಳೆ ದಿವಸ ಕೆಟ್ಟ ದಿವಸ ನೋಡಲಿಕ್ಕೆ ಹೋಗಬೇಡಿ. ಇವತ್ತೇ ಕೆಲಸವನ್ನು ಸ್ಟಾರ್ಟ್ ಮಾಡಿ. ರಾಯರಿದ್ದಾರೆ, ರಾಯರು ನಂಬಿದವರ ಕೈಯನ್ನು ಯಾವತ್ತೂ ಕೂಡ ಬಿಡುವುದಿಲ್ಲ. ಆದ್ದರಿಂದ ನಾನು ಹೇಳ್ತಿರೋದು, ಯಾರ್ಯಾರ್ದೋ ನೀವು ಮಾತು ಕೇಳಿಕೊಂಡು ನಿಮ್ಮ ತಲೆ ಮೇಲೆ ನೀವು ಕಲ್ಲು ಹಾಕುವ ಬದಲು ರಾಯರನ್ನು ನಂಬಿ ಆರಾಮಾಗಿ ಧೈರ್ಯವಾಗಿ ಕೆಲಸಕ್ಕೆ ಹೋಗಿ. ಏನು ಕಷ್ಟಪಟ್ಟು ದುಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ಒಳ್ಳೇದಾಗುವ ಹಾಗೆ ರಾಯರು ಮಾಡ್ತಾರೆ. ನೀವು 100 ರೂಪಾಯಿ ಸಂಪಾದನೆ ಮಾಡಿದರೆ 100 ರೂಪಾಯಿ ಕೂಡ ಖಾಲಿ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮಗೆ ದೇವರು 100 ರೂಪಾಯಿ ಸಂಪಾದನೆ ಕೊಟ್ಟಿದ್ದೀರಾ, 40 ರೂಪಾಯಿ ಖರ್ಚು ಮಾಡಿ 60 ರೂಪಾಯಿ ಹಾಗೆ ಇಟ್ಕೊಳ್ಳಿ. ಆಮೇಲೆ ನಾವು ದೇವರಿಗೆ ದೂರದಲ್ಲ, ನಾನು ಇಷ್ಟು ಕಷ್ಟಪಡ್ತಿದ್ದೇನೆ, ದೇವರು ನಮಗೆ ಎಂತ ಮಾಡಲಿಲ್ಲ ಅಂತ ಹೇಳ್ಕೊಂಡು ದೇವರಿಗೆ ದೂರುವ ಬದಲು ಸೇವಿಂಗ್ ಮಾಡೋದನ್ನು ಕೂಡ ಕಲಿಯಿರಿ. ಇದರಿಂದ ನಾವು ಖಂಡಿತ ಮುಂದೆ ಬರ್ತೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಮಗೆ ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.